ನಮಸ್ಕಾರಗಳು ರೈತ ಬಾಂಧವರೇ. ಇದು ಮೇ ಜೂನ್ ತಿಂಗಳು ಎರಡು ರೈತರಿಗೆ ಮುಖ್ಯವಾದ 2 ತಿಂಗಳು ಇವು. ಏನು ಆಕೈತೆ ಅಂದ್ರೆ ರೀ, ಡೊನ್ನಿ ಹುಳ ಒಂದು ಭಾಳ ಸಮಸ್ಯೆ ಬರ್ತದೆ ರೀ. ಇದು 2 ತಿಂಗಳದಾಗ ಅದು ಮರಿ ಇಟ್ಟು ಅದು ಇದನ್ನು ಮಾಡ್ತಿರ್ತೈತಿ. ಈಗ ನಾವು ನಿಯಂತ್ರಣ ಮಾಡೋದಾದ್ರೆ ಈ ಟೈಮ್ದಾಗ ರೀ ನಾವು ಇದನ್ನು ಮಾಡ್ಬೇಕು ನೋಡ್ರಿ. ಈಗ ಡ್ರೇಂಚ್ ಮಾಡ್ಬೇಕು, ಅದಕ್ಕೆ ಡ್ರೇಂಚ್ ಮಾಡ್ಬೇಕು. ಅದ್ರದ್ದು ಏನಾಕೈತೆ ಅಂದ್ರೆ ಹೋದ ವರ್ಷ ಬಂದ ಪ್ಲಾಟ್ದವ್ರಂತೂ ಅದನ್ನು ಕಂಪಲ್ಸರಿ ಮಾಡಿರಂತೂ ಭಾಳ ಚಲೋ. ಇದಕ್ಕೆ ಹೊಸ ಪ್ಲಾಟ್ದವ್ರು ಏನು ಮಾಡ್ಬೇಕು ರೀ, ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚು ತೋಟದಾಗ ಕಬ್ಬಿನ ತೋಟ ಆಯ್ತು ಯಾವುದೋ ತೋಟ ಇಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಮೇಲ್ವಿಚಾರಣೆ ಭಾಳ ಮುಖ್ಯ ಐತಿ. ನಾವು ಎಲ್ಲಾರೋ ಒಂದು ಮೂಲೆ ಕೆಲಸ ಮಾಡೋದು ಕೂತ್ರೆ ಆಗಂಗಿಲ್ಲ. ಅದು ನಾವು ಏನು ಮಾಡ್ಬೇಕು, ಪ್ರತಿಯೊಂದು ಬೆಳೆ ಇದು ಯಾಕೆ ಏನಾಗೈತಿ ಏನಿಲ್ಲ ಇದು ನೋಡ್ಬೇಕು. ಆ ಡೊನ್ನಿ ಉಳ್ದು ಏನಾಗಿರ್ತೈತೆ ಅಂದ್ರೆ ರೀ, ಇಫೆಕ್ಟ್ ಆದದ್ದ ಅದು ವೈಟ್ ಗ್ರಬ್ ಬತ್ತಾರ ಅದಕ್ಕೆ. ಅದು ಏನು ಮಾಡೋದು, ಬೇರೆ ಕಡ್ದು ಕೂಡಲೇ ಅದು ಗದಿನ ಅದು ಒಂದು ಸಪ್ಪಗಾಗಿರ್ತೈತೆ. ಅದು ಗದಿ ಸಪ್ಪಗಾಗಿರ್ತೈತಿ ರೀ. ಅದನ್ನು ನಾವು ಗುರ್ತ ಮಾಡ್ಕೋಬೇಕು. ಅದು ಯಾವ ರೀತಿ ಆಗಿರ್ತೈತೆ ಅಂದ್ರೆ, ನೀವು ನೀರು ಹಾಸಿರು ಕಬ್ಬು ಇದ್ರಾಗ ಬರೋಂಗಿಲ್ಲ, ಅದು ಹಸಿರಾಗಂಗಿಲ್ಲ ಎಲ್ಲಿ. ಮತ್ತು ನೀವು ಗೊಬ್ಬರ ಹಾಕಿದ್ರು ಏನೂ ರಿಯಾಕ್ಟ್ ಮಾಡೋಂಗಿಲ್ಲ. ಅದು ಹೆಂಗಾಗಿರ್ತೈತೆ ಅಂದ್ರೆ, ಮನ್ಯಾಗ ಒಬ್ಬ ಹುಡುಗ ಇದನ್ನು ಮಾಡಿ ಜಗಳ ತೆಗೆದು ಮನ್ಯಾಗ ಊಟ ಬಿಟ್ಟು ಕೂತಿರ್ತಾನಲ್ಲ, ಆ ಟೈಪ್ ಅದ್ರದ್ದು ಇದಾಗಿರ್ತೈತೆ. ಅದ್ರ ಮುಖ ಅದ್ರ ತಾಪಲು ಅದನ್ನು ನಾವು ಗುರ್ತ ಮಾಡಿಕೊಂಡು ಅದನ್ನು ನಾವು ಅದ್ರ ಬಡ್ಡ್ಯಾಗ ಅದು ವೈಟ್ ಗ್ರಬ್ ಡೊನ್ನಿ ಹುಳ ಅದು ಬೇರೆ ಕಡಿತಿರ್ತೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ಈಗ ಮೇ ಜೂನ್ 2 ತಿಂಗಳದಾಗ ಈಗಂತೂ ಭಾಳ ಬೆಸ್ಟ್ ಟೈಮ್ ಇದೆ. ಹಂಗೆ ಮಾನ್ಯ ಮಳೆ ಆಗೈತಿ. ಈ ಕ್ಲೈಮೇಟ್ಗೆ ಅದ್ರದ್ದು ಇದು ಹೆಚ್ಚಾಗಿರ್ತೈತಿ ಹುಳ ಕಡಿದು. ಈಗ ನಾವು ಏನು ಮಾಡ್ಬೇಕಂದ್ರೆ, ಅದಕ್ಕೆ ಲೆಸೆಂಟ ಸೋಲೋಮನ್ನು 2 ಕಾಂಬಿನೇಷನ್ ಮಾಡಿ ನಾವು ಕೊಡ್ಬೇಕು. ಅದಕ್ಕೆ ಲೆಸೆಂಟ 100 ಗ್ರಾಮ, ಸೋಲೋಮನ್ 250 ಹಾಕಿ 12 ಪಂಪ್ದಾಗ ಕಲಿಸಿ ನಾವು ಪ್ರತಿ ಇಲ್ಲಿ ನಮ್ಮವ್ರು ಬಿಡಾಯ್ತಾರೆ ನೋಡಿರಿ. ಈ ಟೈಪ್ ಬಡ್ಡಿಗೆ ಬಿಡ್ಬೇಕು. ಅದಕ್ಕೆ ಬಿಡೋದ್ರಿಂದ ಈ ಟೈಮ್ದಾಗ ಕವರ್ ಆಕತ್ರಿ. ಅದು ಹಿಂಗೆ ಬಡ್ಡಿ ಹಿಂಗೆ ಔಷಧ ಹಿಂಗೆ ಡ್ರೇಂಚ್ದಾಗ ಹೋಗ್ಬೇಕು. ಅಂದ್ರೆ ಅದು ಏನಿರ್ಬೇಕಂದ್ರೆ ಲೆಸೆಂಟ್ರಾ ಕಂಟೆಂಟ್, ಲೆಸೆಂಟ್ರಾ ಸೋಲೋಮನ್ದ್ರಾಗ ಆ ಕಂಟೆಂಟ್ ಪಿಪ್ರೋನ್ ಇಲ್ಲ, ಇಮಿಡಾ ಕ್ಲೋಪ್ರೈಡ್ ಇರ್ತೈತಿ. ನೀವು ಲೆಸೆಂಟ ಬೇರೆ ಕಂಪ್ನಿಯಾದ್ರು ಹೊಯ್ರಿ, ಅದ್ರ ಕಂಟೆಂಟ್ ಏನಿರ್ಬೇಕಾದ್ರೆ ಪಿಪ್ರೋನ್ ಇಲ್ಲ, ಇಮಿಡಾ ಕ್ಲೋಪ್ರೈಡ್ ಇದ್ದದ್ದು ಕಷ್ಟ ಅದ ಹುಳ ಸಾಯ್ತ್ರಿ. ನಾವೊಂದು ಈಗ ಒಂದು 10-12 ವರ್ಷ 15 ವರ್ಷ ಮೇಲೆ ಆತಿ ಇದನ್ನು ಯೂಸ್ ಮಾಡಾಕೈತಿ. ನನ್ನ ಪ್ಲಾಟಿಗೆ ಒಟ್ಟು ಎಫೆಕ್ಟ್ ಆಗಂಗಿಲ್ಲ. ಈಗ ಏನಾಗೈತೆ ಅಂದ್ರೆ, ಈ ನೆಲಕ್ಕೆ 10 ಸಂಭವ ಐತೆ ಆಗಾವಿ ಮುನ್ಸೂಚನೆ ತೊಗೊಂಡೀನಿ. ಒಬ್ಬೊಬ್ರು ಏನು ಮಾಡ್ತಾರು, ಈಗ ಜುಲೈ ಆಗಸ್ಟ್ದಾಗ ಮಾಡಕ್ಕೆ ಹೋಗ್ರಿ. ಆಗ ಮಾಡಿರಿ ಇದು ಒಟ್ಟು ಕವರ್ ಆಗಂಗಿಲ್ಲ. ಇದೇ ಔಷಧಿ ತೊಗೊಂಡು ನೀವು ಆಗ ಕೊಡಕ್ಕೆ ಹೋದ್ರೆ ಅದು ಆಗಂಗಿಲ್ಲ. ಇದು ಬೆಸ್ಟ್ ಸಿಚುವೇಶನ್ ಅಂದ್ರೆ ಇದೇ ಟೈಮ್ ಇದು. ಹಿಂಗೆ ಮಾಡೋದ್ರಿಂದ ಕವರ್ ಆಕೈತೆ ರೀ. ನಾವೀಗ ಪ್ರತಿಯೊಂದು ರೋಗಕ್ಕೆಲ್ಲ ಇದಕ್ಕೆ ಇದನ್ನು ಮಾಡ್ಕೊತ ಬಂದೇನ್ರಿ. ಹಂಗಿದ್ದಾಗ ನನ್ನ ಪಡ ಇದು ಹಿಂಗೆ ಆಯ್ತದ. ಇದು ಈ ಟೈಪ್ ಬರ್ಬೇಕಾರೆ ನಾ ಯಾವುದೋ ರೋಗ ಬರೋಕ್ಕಿಂತ ಮುನ್ಸೂಚನೆಯಾಗೆ ತೊಗೊಂಡಿರ್ತೇನೆ ರೀ. ಎಲ್ಲ ಯಾವ ತೊಗೊಂಡು ಇನ್ನೊಂದು ಏನು ಮಾಡ್ತಾರೆ ಜನ, ಅದು ಆಗಸ್ಟ್ದಾಗ ಹೋಗಿ ಪ್ಲಾಟ್ ರೀ ಗಾಳಿಗೆ ಬೇರೆಲ್ಲ ಕಡ್ದು ಬೀಳಕತ್ತಾವ, ಆಗ ಓಡಾಡಕತ್ತಾರೆ ಔಷಧಕ್ಕೆ. ಆಗ ಔಷಧ ಹೊಡೆದು ಏನು ಉಪಯೋಗ ಇಲ್ಲ. ಈ ಔಷಧಕ್ಕೂ ಆ ಕೆಲಸ ಆಗಂಗಿಲ್ಲ. ಇದು ಆರಂಭಿಕ ಹಂತದಾಗ ಹಿಡ್ಕೊಬೇಕು ನೋಡ್ರಿ. ಅದನ್ನು ಫಸ್ಟ್ ಡಯಾಗ್ನೋಸ್ ಮಾಡ್ಬೇಕು ನಮ್ಮ ಹೊಲ್ದಾಗ ಏನಾಗೈತೆ ಅನ್ನೋದು ಮಾಡಿ. ಈಗ ಒಟ್ಟು ಮೇ ಜೂನ್ ಭಾಳ ರೀ 20ರೊಳಗೆ ನಾವು ಈ ಕೆಲಸ ಮುಗಿಸ್ಕೊಂಡ್ವಿ ಅಂದ್ರೆ ಭಾರಿ ಪರ್ಫೆಕ್ಟ್ ಆಗತ್ತೆ ಕೆಲಸ. ಇನ್ನೊಂದು ಏನೈತೆ ಅಂದ್ರೆ, ನಾವು ನೆಲ ಫಲವತ್ತತೆ ಮಾಡಿ ನಾವು ಎಕರೆಗೆ 100 ಟನ್ ಬೆಳಿಬೇಕತ್ತ. ನಾವು 100 ಆಗಲಿ 80 ಆಗಲಿ ಬೆಳಿಬೇಕಂತ ಒಂದು ಗುರಿ ಇಟ್ಟಿರ್ತೀವಿ. ಮೊದಲು ತಿಪ್ಪಿ ಗೊಬ್ಬರ ಹಾಕಿರ್ತೀವಿ, ಡೆಂಚ ಮುರಿದಿರ್ತೀವಿ, ರಾಜು ಎಲ್ಲ ಮಾಡಿದ್ರು ಏನಾಕೈತೆ ಅಂದ್ರೆ, ಎಲ್ಲ ನಾವು ಗೊಬ್ಬರ ಹೋಗಿರ್ತೀವಿ, ಕಸ ಎಲ್ಲ ಮಾಡಿರ್ತೀವಿ. ಲಾಸ್ಟಿಗೆ ಬಂದ ಈ ರೋಗ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಾವು ಮಾಡಿದ್ದೆಲ್ಲ ಶ್ರಮ ಎಲ್ಲ ಅನರ್ಥ ಆಗಿಬಿಡ್ತೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಾದ್ರೆ ಇದು ಭಾಳ ಮುಖ್ಯದ. ನೀವು ಏನು ಫಲವತ್ತತೆ ಮಾಡಿರಿ ಏನು ಮಾಡೋದು, ಅದಕ್ಕೆ ಕನೆಕ್ಷನ್ ಬೇರೆ ಕಟ್ ಮಾಡಿಬಿಡ್ತೈತೆ ಅದು. ಹಿಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಫ್ಯಾಮ್ಲಿಯಾರು ಹೇಳ್ಯಾರ ನನಗೆ, ನಾವು ಡೊನ್ನಿ ಹುಳ ಸಂಬಂಧ ಎಲ್ಲ ಭಾಳ ಲಾಸ್ ಆಗಿಬಿಟ್ಟಿರಿ ಅಂತೇಳಿ. ಅದನ್ನೆಲ್ಲ ತಡೆಗಟ್ಟಬೇಕಾರೆ ಇದು ಭಾರಿ ತಿಂಗಳಿದ್ದು ನಾವು ಈಗ ಆ ಹುಳುವಿನ ಋತುಚಕ್ರದ ಪ್ರಕಾರ. ಈಗ ಭಾಳ ಜೂನ್ 20 ಅಂದ್ರೆ ಅದು ಮುಗಿಬೇಕ್ರಿ ಡ್ರೇಂಚ್. ನೀವು ಮಾತ್ರ ಆಗಸ್ಟ್ ಸೆಪ್ಟೆಂಬರ್ದಾಗಾರ ಅದನ್ನು ಔಷಧ ಹಾಕಿ ಉಪಯೋಗ ಇಲ್ಲ, ಬಂದಟ್ಟು ತೊಗೊಂಡ್ಬಿಡ್ದಕೈತಿ. ಒಂದು 50-60% ಇಳುವರಿ ಡೌನ್ ಆಕೈತಿ ನೀವು ಮಾಡಲಿಲ್ಲ ಅಂದ್ರೆ. ಎಲ್ಲರೂ ಮಾಡಿ ಮುಂಜಾಗ್ರತೆ ಕೈಗೊಂಡು ಎಲ್ಲರೂ ಬೆಳೆಯೋದು, ಎಲ್ಲರೂ ಮೇಟಿಗೆ ಹತ್ತಲತ್ತು ನನ್ನ ಪ್ರಾರ್ಥನೆ ಹೇಳ್ತು. ನಮಸ್ಕಾರಗಳು. ಈಗ ನೀವು ಏನೇನು ಮಿಕ್ಸ್ ಮಾಡಿ ಕೊಡತ್ತೀರಿ? ಈಗ ಹೆಂಗೆ ಯಾವ ಪ್ರಮಾಣದಾಗ ಕೊಡೋದು? ಏನಂದ್ರೆ, ಈಗ ಲೆಸೆಂಟ 100 ಗ್ರಾಮ್ ತೊಗೊಂಡಿರಿ ನಾವು, ಸೋಲೋಮನ್ 250 ಮಾಡಿ 12-13 ಲೀಟ್ರ್ ನೀರಾಗ ಅದನ್ನು ಕಲಿಸ್ತೀವಿ. ಅದನ್ನು ಕಲಿಸಿ ಮತ್ತು ಅದಕ್ಕೆ ವಿವಾ ಹಾಕಿರ್ತೀವಿ. ವಿವಾ 20 ಹಾಲು ಕುಡಿಸಿರ್ತೀವಿ. ಕೂಡಿಸಿ 20 ಹಾಲು 2 ಕಿಲೋ ವಿವಾ ಕುಡಿಸಿ ಎಲ್ಲ ಕರೆಕ್ಟ್. ಆದರೆ ಏನು ಮಳೆ ಆದಾಗ ಇದು ಬೆಡ್ ತೊಯ್ದಿರ್ಬೇಕು ನಾವು ಮಾಡೋ ಮುಂದೆ. ನಾವು ಅನಾಮನ್ನಾಗ ಮಾಡಿದ್ರೆ ಉಪಯೋಗ ಇಲ್ಲ ಇದು. ಈಗ ಏನಾಗ್ಬೇಕಾರೆ ನಿನ್ನೆಲ್ಲ ಮೊನ್ನೆ ಮಳೆ ಆಗೈತಿ,
ರೋಜ್ ಐತಿ ಅಂದ್ರೆ ನಾವು ಕೇಳಂಗಿಲ್ಲ ನಾವು, ಯಾಕಂದ್ರೆ ನಮ್ಮ ಕಾಲಿನ ರೋಜಿಗಿತ್ತು ಅಲ್ಲಿ ಮಾಡೋ ಕೆಲಸ ಪರ್ಫೆಕ್ಟ್ ಆಗ್ಬೇಕದು. ಅದು ಬೆಡ್ ತೋದ್ರಟ್ಟ ಬಿಟ್ಟದ ಔಷಧ ಅದು ಮ್ಯಾಲೆ ನೆತ್ತಿ ಮೇಲೆ ಹೋಗ್ಬೇಕದ. ಹುಳ ಎಲ್ಲಿರ್ತೈತೆ ಅಂದ್ರೆ ತಾಯಿ ಬೇರತ್ತಾರಲ್ಲ ಅಲ್ಲಿ ಇರ್ತೈತೆ ಅದು. ನೀವು ಬೆಡಗ ತೊಗೊಂಡು ಹಿಂಗೆ ಗದಿ ಎಬ್ಬಿಸ್ದಾಗ ಗೊತ್ತಾಕೈತಿ. ನಾವು ಅದನ್ನೆಲ್ಲ ನೋಡಿವು. ಇದ್ರದ್ದು ಏನಾಕೈತಿ, ತತ್ತಿ ಅದು ಜನವರಿಯಾಗ ಬಂದು ಒಂದು ಪಕ್ಕದ ಹುಳ ಬಂದು ಒಳಗೆ ಕೂತ ಈಗ ಅದ್ರ ಮರಿ ರೆಡಿ ಮಾಡಿರ್ತಾರೆ.